ಮನ ಬದಲಾವಣೆಯನ್ನು ಬಯಸ್ತಾ ಉಂಟು. ಯಾಕೋ ಏನು ಹೊರಪ್ರಪಂಚದ ಸೊಬಗನ್ನ ಕಣ್ತುಂಬಿಸಿಕೊಳ್ಳಬೇಕೆನ್ನುವಂತ ಮನದ ಬಯಕೆ, ಅದನ್ನು ಈಡೇರಿಸಿಕೊಳ್ಳುವುದಕ್ಕಿದೆ ಸಕಾಲ ಎನ್ನುವ ಹಾಗೆ ತೀರ್ಮಾನಿಸಿಕೊಂಡನು. ಜೊತೆಯಲ್ಲಿ ಮಡದಿಯಾದಂಥ ಶಿಬಿಗೆ ವಿಚಾರವನ್ನು ಅರಿವಿದೆ. ಒಬ್ಬಂಟಿಗರಾಗಿ ನಾನು ಹೋಗ್ತೇನೆ, ಕಾಡ ಸೊಬಗನ್ನ ಕಂಡುಂಡು ಆದಷ್ಟು ಬೇಗ ಬರ್ತೇನೆ ಎನ್ನುವ ಹಾಗೆ ಒಪ್ಪಿದವಳು ಆಗಲಿ. ಮಣಿಬೆಂಬರಿಗೆ ವಿಚಾರವನ್ನು ಅರಿವಿ ಸದ್ಯಕ್ಕೆ ಈ ನಾಡಿನ ಅಧಿಕಾರ ಸೂತ್ರವನ್ನು ಅವರ ಪಾಲಿಗೆ ವಹಿಸಿಕೊಂಡು ಸೊಬಗನ್ನು ನೋಡುವುದಕ್ಕೆ ಇಲ್ಲಿ ನಿಲ್ಲುವುದಲ್ಲ, ವಿಶೇಷವಾದಂತಹ ರಥವನ್ನು ಅಡರಿ ಸಿಂಗರದ ಬೆಡಗಿಂದಲಾಗಿ ಉಪವನದ ಸೊಬಗನ್ನು ನೋಡುವುದಕ್ಕೆ ಸಾಗಿಬಿಡ್ತೇನೆ.
ಅದಕ್ಕೆ ಹೇಳುದು ಸ್ವಾಮಿ, ನಮ್ಮ ದೆಸೆ ಮುಂದೆ ಇರಬೇಕು. ಯಾವುದು ಯಾರ ಅರ್ಥ ಉಂಟು? ದಿಸೆ ದೆಸೆ, ದೆಸೆಯು ಹಾಗೆ. ಯಾವ್ದು ಹೇಳಿ? ಒಂದು ನೀವು ಹೇಳುದು ನಮ್ಮ ದೆಸೆ, ಇನ್ನೊಂದು ನಮ್ಮ ಗಮನ ಎಲ್ಲಿ ಅಂತ ಮುಂದೆ ಇರ್ಬೇಕು, ಯಾವಾಗ ಮೇಲೆ ಇರ್ಬೇಕು ಯಾವಾಗ. ಅದಕ್ಕೆ ಆಗಲ್ವ ಹೇಳಿದ್ರು, ಮನೆಯನೆಂದು ಕಟ್ಟದಿರು, ಗುರಿಯನೆಂದು ಮುಟ್ಟದಿರು, ಅನಂತವಾಗಿರು ಅಂತ. ತುಸು ದೂರ. ಏನ್ ತುಸು ದೂರ? ಮನುಷ್ಯನಿಗೆ ಹಾಗೆ ನೋಡಿ, ಅಂಬೆಗಾರಿಗೂ ಅಲ್ಲ, ಹೊಟ್ಟೆ ಹೊಸೆಯುವ ಮಗುವಿನ ಕೈಗೆಟಕದ ಹಾಗೆ ಒಂದು ಚೆಂಡೆ ನೀಡ್ತಾರೆ. ಯಾಕೆ ಹೇಳಿ? ಆ ಮಗು ಮುಂದೆ ಬರಬೇಕು, ಅದರ ಗುರಿ ಮುಂದಿರಬೇಕು. ಹೊಟ್ಟೆ ಹೊಸೆಯುತ್ತದನ್ನು ಹಿಡಿಯುವ ಪ್ರಯತ್ನವನ್ನು ಮಾಡ್ತದೆ. ಹೇಗೆ? ಹಾಗೆ ತುಸು ದೂರದಲ್ಲಿದ್ದಾವಾಗ ಮಾತ್ರ ಪ್ರಯತ್ನವಿರ್ತದೆ. ನಮಗೆ ಕೈಗೆಟಕು ಅಂತಾದ್ರೆ ಎಲ್ಲವುದು ಪ್ರಯತ್ನಶೀಲರಾಗುವುದೇ ಇಲ್ಲ ನಾವು. ಹಾಗಾಗಿ ನನಗೂ ಈಗ ನಾನು ಬಂದಂತಹ ಕಾರ್ಯ ಸಾಧನೆ ತುಸು ದೂರದಲ್ಲಿದೆ. ಆ ದೂರದ ದಿಸೆಯನ್ನು ನಾನು ಮುಟ್ಟಬೇಕಾಗಿದೆ. ಹಾಗಾಗಿ ಹೌದು, ಎಂತದ್ದು ಹಾಗಿದ್ರೆ ವಿಶೇಷವಾದಂತಹ ಕಾರ್ಯ ಸಾಧನೆಯನ್ನು ಹೊತ್ತು ನಾನು ಇಲ್ಲಿಯವರೆಗೆ ಬಂದಾವಾಗ ಸುತ್ತಲಿನ ಪರಿಸರ ಬಹಳ ಚಂದ ಸ್ವಾಮಿ. ಇಂಥದೊಂದು ಪರಿಸರದಲ್ಲಿ ಆಗ್ಬೇಕೆನ್ನುವ ಕಾರಣಕ್ಕಾಗಿ ಬಂದದ್ದು ನಾನು. ಬಂದದ್ದು ಇಲ್ಲೆಲ್ಲಿಂದಲ್ಲ, ಎಲ್ಲಿಂದಲೋ ಬಂದವಳು. ಹಾಗಿದ್ರೆ ತುಸು ದೂರ ಏನ್ ಹೇಳಿದ್ದು ನಾನು ಯಾವ ಕಾರ್ಯ ಸಾಧನೆಯನ್ನು ಬಯಸಿ ಬಂದಿದ್ದೇನೋ ಆ ಕಾರ್ಯ ಸಾಧನೆಗೆ ಬೇಕಾದ ವ್ಯಕ್ತಿ ಇಲ್ಲೆಲ್ಲ ತುಸು ದೂರದಲ್ಲಿದ್ದಾರೆ, ಓಡಾಡ್ತಾ ಇದ್ದಾನೆ. ಅವನನ್ನ ನಾನು ಹೋಗಿ ಹಿಡಿಬೇಕು ಅಂತ ಹೇಳಿದ್ರೆ ಹಿಡ್ಕೊಳ್ಳೋದಲ್ಲ, ಅವನನ್ನ ನಾನು ಹತ್ತಿರಕ್ಕೆ ಹೋಗಿ ಸ್ಪರ್ಶಿಸಬೇಕು. ಅಲ್ಲ, ನನ್ನ ಕಾರ್ಯ ಸಾಧನೆ ಆಗುವಲ್ಲಿ ನಾನು ಅವನ ಮನವೊಲಿಸಬೇಕು. ಹೇಗೆ? ನಾನು ಹತ್ರಕ್ಕೆ ಹೋಗುದಲ್ಲ ಸ್ವಾಮಿ, ಅವನೇ ನನ್ನ ಹತ್ರಕ್ಕೆ ಬರಬೇಕು. ಯಾಕೆ ಹೇಳಿ? ನಾವಾದ ಹತ್ರಕ್ಕೆ ಹೋದ್ರೆ ನಮ್ಮ ಬೆಲೆ ಕಡಿಮೆ, ಅವರಾಗ ನಮ್ಮ ಹತ್ರಕ್ಕೆ ಬಂದವಾಗ ನಮ್ಮ ಬೆಲೆ ಹೆಚ್ಚು ಸ್ವಾಮಿ. ಹಾಗಾಗಿ ನಾವು ಬರ್ತೇವೆ ಅಂತ ಹೋಗ್ಲಿಕ್ಕಿಲ್ಲ. ಹೌದು ಹಾಗೆ ಸ್ವಾಮಿ, ನೇರ ನೀವು ಬರ್ತೀಯ ಅಂತ ಕೇಳುದಿಲ್ಲ, ಯಾರನ್ನ ಕಳಿಸುದು ಅವನು ಬತ್ನ ಕೇಳ. ಹಾಗೆ ಅದು ಯಾಕೆ ಹೇಳಿ? ಕಾರಣ ಉಂಟು. ಆಸಕ್ತಿಯನ್ನು ಹೆಚ್ಚು ಯಾವಾಗ ಹೇಳಿ? ಮುಚ್ಚಿದ್ದಾವಾಗ. ಹೌದಾ? ಬಾಗಿಲು ತೆರೆದ್ರೆ ಆಸಕ್ತಿ ಇಲ್ಲ ಸ್ವಾಮಿ, ಬಾಗಿಲು ಮುಚ್ಚಿದ್ದಾವಾಗ ಮಾತ್ರ ಕುತೂಹಲ ಒಳಗೆ ಏನುಂಟು ಎನ್ನುವುದಾಗಿ. ಹಾಗೆ ನಾವು ದೂರದಲ್ಲಿದ್ದಾವಾಗ ನಮ್ಮ ಕುರಿತಾಗಿ ಅವನಿಗೆ ಕುತೂಹಲವಿರ್ತದೆ. ಹಾಗಿದ್ರೆ ಅವನನ್ನು ಈ ಕಡೆಗೆ ಸೆಳೆಯುವ ಪರಿ ಹೇಗೆ ನಾನು? ಅದುಂಟು. ನಾನು ಹತ್ತಿರಕ್ಕೆ ಹೋಗುವುದಲ್ಲ, ಅವನೇ ಹತ್ತಿರಕ್ಕೆ ಬರುವ ಹಾಗೆ ಸೆಳೆಯುವುದಕ್ಕೊಂದು ಮಾರ್ಗ ಯಾವುದು ನೋಡಿ? ಮೈ ಗಂಧ. ಸುತ್ತಲೆಲ್ಲ ಈ ಪರಿಸರದಲ್ಲಿ ಗಂಧ ಉಂಟು, ನನ್ನ ತನು ಗಂಧ. ನಾನು ಈಗ ನಿಮ್ಮನ್ನು ದಾಟಿ ಬರುವಾಗ ನಿಮಗೆ ಪರಿಮಳ ಬರಲಿಲ್ವಾ? ಘಮ್ಮಂತು ಗುಮ್ಮನ್ನಿಲ್ಲಲ್ಲ, ಗುಮ್ಮಂದು ಬೇರೆ. ಮತ್ತೆ 4 ದಿವಸ ಸ್ನಾನ ಮಾಡದೆ ಹೋದ್ರೆ ಗುಮ್ಮೆ ಆಗುದು. ಇದು ಘಮ್ ಎನ್ನುವ ಪರಿಮಳವನ್ನು ಕೂತ್ಕೊಂಡದಷ್ಟೇ ಅಲ್ಲ ಸ್ವಾಮಿ, ನಾನು ಹಾಡ್ಬೇಕು. ಈ ನನ್ನ ಗಾಯನದ ಸೋಂಕೆನ್ನುವಂಥದ್ದು, ಚುಡುಕೆನ್ನುವಂಥದ್ದು ಅವನ ಕಿವಿಯನ್ನು ಸೋಂಕಬೇಕು. ಅವನ ಆಸಕ್ತಿ ಅಲ್ಲ, ಅವನ ಕುತೂಹಲ ಈ ಕಡೆಗೆ ಕೆರಳಬೇಕು. ಹಾಗೆ ಅಲ್ವ? ಗಾನಕ್ಕೆ ಸೋಲದ ಮನಸ್ಸೇ ಇಲ್ಲ ಅಂತ ಹೇಳುದು. ಶಿಶುವೆತ್ತಿ ಪಶುವೆತ್ತಿ ವೇತ್ತಿ ಗಾನ ರಸಂ ಪಣಿ. ಅಲ್ಲಿಯವರೆಗೆ ಶಿಶುವಾಗಿರ್ಲಿ ಪಶುವಾಗಿರ್ಲಿ ಯಾವುದೇ ಆಗಿರಲಿ, ಹಾಗಾಗಿ ಹಾಡುತ್ತಾ ಪಾಡುತ್ತಾ ಈ ದೆಸೆ ಸ್ವಲ್ಪ ಹೀಗೆ ಮುಂದುವರಿತಾ ಗಾನ ಬಿಡ್ತೇನಂತೆ. ಸೊಬಗಿ ಮೆರೆಯಲು ಕಂಡ ಸುಬಲಗೆ
ಮುಂದುವರಿದು ಬಂದು ಕಾಣ್ತಾ ಇರುವಂತ ಸಂದರ್ಭ. ಅರರೆ ಅಮ್ಮಮ್ಮ ಇವಳ್ಯಾರಿನ್ ಅರರೆ ಮಂಜುಳ ಗಾತ್ರೆ ದೈ ಭುವನ ಮೋಹಿನಿ ಸಾರಸ ನೇತ್ರೆ. ಇವಳು ಒಂದು ಕಣ್ಣು ಸಾಕು ನೋಡಿ ನಮ್ಮಂತವ್ರು ತಲೆ ಹಾಳು ಮಾಡ್ಲಿಕ್ಕೆ. ಅಷ್ಟು ಚಂದ, ಅಷ್ಟು ಅಂದ, ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ನ್ಯೂನ್ಯತೆ ಇಲ್ಲದಿರುವಂತ ಸೌಂದರ್ಯ. ಯಾರಾಗಿರ್ಬೋದು ಈಕೆ? ದೇವಲೋಕದ ಅಪ್ಸರಾಂಗನೆಯಲ್ಲಿ ಯಾರಾದ್ರೂ ಒಬ್ಬಳು ರಂಬೆ, ಉರ್ವಶಿ, ಹಿರಿಕೆ, ತಿಲೋತ್ತಮೆ, ಕಟಾಚಿ, ಅಲಂಬೂಸ, ಅದು ಯಾವ್ದಲ್ಲ ಅಲ್ಲ. ಹಾಗಂತ ಅವರು ಚಂದಕ್ಕೆ ಹೆಸರು ಮಾಡಿದವರು ಅಂತ ಕೇಳಿದೆ. ಆದ್ರೆ ಅವರೆಲ್ಲರ ಚಂದವನ್ನು ತಂದು ಇವಳ ಕಾಲಿಗೆ ಕಟ್ಟಬೇಕು. ಎಷ್ಟು ಚಂದ ನೋಡಿ, ಯಾವ ಕಾಲಕ್ಕೂ ಹಾಳಾಗದೇ ಇರುವ ರೂಪ ಅಂತ ಹೇಳಿದ್ರೆ ಇದು ಒಂದೇ ರೂಪ. ಎಷ್ಟು ಚಂದ, ನೋಡುವವರಿಗೂ ಅಷ್ಟು ಸಮಾಧಾನ ಆಗ್ತದೆ. ಹಾಗಿದ್ರೆ ಯಾರಾಗಿರ್ಬೋದು? ಮೇಲಿನಿಂದ ಕೆಳಗಿಳಿದು ಬಂದ, ಕೆಳಗಿಂದ ಮೇಲೆದ್ದು ಬಂದ ಅಲ್ಲ, ಮೂರು ಲೋಕದಲ್ಲಿಯೂ ಇವಳನ್ನು ಸೃಷ್ಟಿ ಮಾಡಬೇಕೆನ್ನುವ ಉದ್ದೇಶಕ್ಕಾಗಿ ಮೂರು ಲೋಕದ ಒಡೆಯನೇ ಇವಳನ್ನು ಸೃಷ್ಟಿಸಿ ಕಳಿಸಿಕೊಟ್ಟ. ಇದೆಲ್ಲ ನನ್ನ ಹುಚ್ಚು ಭ್ರಮೆ. ಮಗ ಚಂದಿರನ ಬಿಂಬ ಹೊರತಲ್ಲ. ಚಂದ್ರ ಬಿಡರ ಬಿಟ್ಟ, ಮೇಲ್ಲೋಕ ಬಿಟ್ಟು ನೇರವಾಗಿ ಬಂದು ಇವಳ ಮುಖಮಂಡಲದಲ್ಲಿ ಮನೆ ಮಾಡಿ ಕೂತಿದ್ದಾನೆ. ಚಂದ್ರನ ಕಾಂತಿ, ಆಹಾ, ನಕ್ಷತ್ರ ಮಂಡಲಗಳೆಲ್ಲ ಬಂದು ಅವಳ ಬಿಡಿಸಿನ ಮೇಲೆ ಬಂದು ಬಿಡಾರ ಮಾಡಿಕೊಂಡಿದ್ದಾಗ ಆ ಕಡೆ ಈ ಕಡೆ ನೋಡುವಾಗಲೂ ಅಷ್ಟು ಹೊಳಪು ಚಂದ. ಸೊಗಸಿನ ಮುಂಗುರುಳು ತಿದ್ದಿ ತೀಡಿದ್ದು. ಆ ಮುಂಗುರುಳು ನೋಡಿದ್ರೆ ಆ ಕಡೆ ಈ ಕಡೆ ಹಾರುವ ಜೇನಿನ ಹಾಗೆ ಮರಿ ದುಂಬಿ ಅಲ್ಲಲ್ಲ ಕುಣಿದ ಹಾಗೆ. ನಾ ದುಂಬಿ ಅಂತ ಮಾಡಿದ್ದ ಅಲ್ಲ, ಇವಳ ಮುಖಾರವಿಂದ ಆ ಕಮಲವನ್ನು ನೋಡಿ ದುಂಬಿಯು ಭ್ರಮಿಸಿದ್ದು. ಇದು ನನ್ನ ಭ್ರಮೆ ಆಗಿ ಹೋಯಿತು. ಹಾಗಿದ್ರೆ ಅವಳಲ್ಲ ನನ್ನಲ್ಲೇನಾದ್ರು ತರ್ಕ ಮಾಡಿಕೊಳ್ಳುವ ಬದಲಾಗಿ ನೇರವಾಗಿ ಅವಳನ್ನ ಪ್ರಶ್ನೆ ಮಾಡಿದ್ರೆ ತೊಂದರೆ ಏನು? ಕೇಳಲಿಕ್ಕಿರುವವರೇ ನಾವು, ಹೇಳಲಿಕ್ಕಿರುವವರೇ ಅವರು ಅಂತಾರೆ. ಕೇಳಿದ್ರೆ ತಪ್ಪೇನು? ಪ್ರಶ್ನೆ ಮಾಡುವುದೇ ಸಹಜ ಬಿಡಿ, ಕೇಳುವ ಅಲ್ವಾ? ಕೇಳುದಾರೆ ಎಲ್ಲವರ ಕೇಳುವುದಲ್ಲ. ಅವಳ ಒಲವನ್ನು ನೋಡಿ, ಅವಳ ಮೈಮಾಟವನ್ನು ನೋಡಿ, ಅವಳ ರೂಪು ಲಾವಣ್ಯವನ್ನ ಕಂಡು, ಅವಳ ಹೆಜ್ಜೆ ನಡತೆಯನ್ನ ಗ್ರಹಿಸಿ ಕೇಳುವುದಾದ್ರೆ ಬಲ್ವಯ್ಯ ಈ ದಾರಿ ಒಳ್ಳೆ Bye.
ನಮ್ಮ ಹತ್ರ ಬಂದು ನಿಲ್ಬೇಕು, ಹಾಗೆ ಮಾತಾಡಿಸ್ಬೇಕು. ನಾ ಸಾಲ ಕೊಟ್ಟರು ಮಾತಾಡದೆ ಮಾತಾಡ್ತೀನಿ, ಹಾಗಲ್ಲ. ಕೋಲಾರಿ ಬಲು ವಯ್ಯಾರಿ ನನಗೆ ಹೇಳಿದ್ದ ನಿನಗೆ ಅದನ್ನ ಯಾವ್ದೊಂದು ಪ್ರಾಣಿ ಕೂದಾಗಾಯ್ತು ನಂಗೆ. ಅಲ್ಲೇ ಸರ್ ಬಂದೋಯ್ತು ಅದು ಪ್ರಾಣಿ, ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟು ಈಗ ಈ ಮಾತಾಡಿದ್ದಾನೆ. ಹೌದಾ? ಹೌದೌದು, ನನಗೆ ಹೇಳಿದ್ದ. ಹೌದೌದು. ನಿನ್ನ ಕುರಿತಾಗಿ ಕೇಳುವಂತ ಕುತೂಹಲ. ಕೋಲಾರಿ, ನೀನು ಒಪ್ಪಂಟಿಗಳಾಗಿ ಇದ್ದಿ ಈ ಕಾಡಿನ ಪ್ರದೇಶದಲ್ಲಿ ಒಪ್ಪಂಟಿಗಳಾಗಿ ತಿರುಗುವವರೇ ನೀನು ಯಾರು? ನಿನಗೆ ತಂದೆ ತಾಯಿಗಳಿದ್ದಾರೋ ಹೇಗೆ? ನಿನ್ನ ಪೂರ್ವ ವಿವರ, ನಿನ್ನ ಶುಭ ನಾಮದೇವ ಎಲ್ಲವನ್ನ ಹೇಳ್ತೀಯ? ಲೋಕೇಶ ಕುವರೀನ ಲೋಕೇಶ ಕುವರಿ ಲೋಕೇಶ ಕುವರಿ ತ್ರೈಲೋಕ ಸುಂದರಿಯೋ ಲೋಕೇಶ ಕುವರಿ ತ್ರೈಲೋಕ ಸುಂದರಿಯೋ ಆಗಮನ ಭವನಿಲ್ಲ ಈ ಕಳುಗೆ ನನ್ನಂತವ್ರು ಬರುವುದು ಬಹಳ ಅಪರೂಪ. ಹೌದು, ನಾನು ಅಪರೂಪಕ್ಕೆ ನೋಡಿದ್ದೇನೆ ಅಲ್ವಾ? ಹಾಗಾಗಿ ನಾನು ಮುಂಚೆ ಎಲ್ಲಿಂದ ಪ್ರಾರಂಭಿಸಬೇಕು ಎಂತ ಹೇಳ್ಕೊಳ್ಳಿಕ್ಕೆ ಎಂತದ್ದು ಇಲ್ವಾ? ಕೆಲವೊಮ್ಮೆ ಹಾಗೆ ಹೇಳುವುದಕ್ಕೆ ಇಲ್ಲೇ ಹೋದ್ರೆ ಬಹಳ ಕಷ್ಟ ಆಗ್ತದೆ, ಹೇಳುವುದಕ್ಕೆ ಬಹಳಷ್ಟಿದ್ರು ಬಹಳ ಕಷ್ಟ ಆಗ್ತದೆ. ನೀನು ಎಷ್ಟಿದ್ದು? ನನಗೆ ಪ್ರಾರಂಭ ಎಲ್ಲಿಂದ ಮಾಡಬೇಕು ಅಂತ ಗೊತ್ತಾಗುದಿಲ್ಲ. ಓ ಅಂದ್ರು ಅಷ್ಟುಂಟು ಅನುಮಾನವೇ ಇಲ್ಲ. ಎಲ್ಲಿಂದ ಪ್ರಾರಂಭ? ನಾನು ಬ್ರಹ್ಮನ ಮಗ. ನೀನು ಅಂತ ಹೇಳಿದ್ರೆ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ಜೀವಿಯನ್ನ ಸೃಜಿಸಿದವ ಯಾರು ಅಂತ ಕೇಳಿದ್ರೆ ಅವನೇ. ನಾವೆಲ್ಲ ಬ್ರಹ್ಮ ಮಕ್ಕಳೇ. ಹಾಗಲ್ಲ, ನಾ ಬ್ರಹ್ಮಕುಮಾರಿ. ನೀನು ಬ್ರಹ್ಮಕುಮಾರಿ? ಬ್ರಹ್ಮಕುಮಾರಿ ಅಂದ್ರೆ ಬೆಳಿಗ್ಗೆ ಸಣ್ಣದಲ್ಲಿ ಸನ್ಮಾನ ಆಯ್ತು. ಅಲ್ಲ, ನನ್ನದೇ ಅವಮಾನ. ಹೆಸರು ಮಾತ್ರ ಹಾಗೆ, ಆಗಲ್ಲ. ಹಾಗಲ್ಲ, ನಾನು ಬ್ರಹ್ಮನಿಗೆ ನೇರ ಮಗಳು. ಅಂದ್ರೆ ಅಂದ್ರೆ ಶಾರದೆ ಹಾಡು ಸುತ್ತುವಂತ. ಅಲ್ಲ, ನಂಗೆ ಅದೇ ಗೊತ್ತಾಗ್ಲಿಲ್ಲ. ಎಲ್ಲೋ ಯಾವ ಪುಸ್ತಕದಲ್ಲೂ ಇಲ್ಲ. ಸರಸ್ವತಿ ಹಡದಲ್ಲಿ ಕೇಳಿ. ಬ್ರಹ್ಮನಿಗೆ ನೇರ ಮಗಳು ಅಂತ ಹೇಳಿದ್ರೆ ಬ್ರಹ್ಮ ಮಾನಸ ಪುತ್ರಿ ನಾನು. ಓ ಹಾಗೆ. ಬ್ರಹ್ಮ
ನಮ್ಮ ವಿಶೇಷವಾದಂತಹ ಪುರುಷದಲ್ಲಿ ಬಹುಶ ಒಂದು ಸೃಷ್ಟಿಯನ್ನು ಮಾಡಿಬಿಟ್ಟ. ಹೌದು. ಸೃಷ್ಟಿಸಿದಂತವನಿಗೆ ಕಂಗಾಲಾಗಿ ಹೋದ. ಹೌದು. ಇಂಥದ್ದೊಂದು ಸೃಷ್ಟಿ ಮಾಡ್ತಾನೆ. ಅದೊಂದಾಯ್ತು ಅಂತ ಹೇಳ. ಇಂಥದ್ದು ಅಂದ್ರೆ ನನ್ನಿಂದ ಸೃಷ್ಟಿ ಆಯ್ತೆ, ಕಲ್ಪನೆಗೂ ಮೀರಿದ್ದು. ನನ್ನಿಂದಲೇ ಆಯ್ತೆ. ಅವರಿಗೂ ಆಶ್ಚರ್ಯ, ಕೈ ತುಪ್ಪಾಗೋದು. ಹೌದೌದು. ಆನಂತರದಲ್ಲಿ ಕೇಳಿದೆ ನಾನು, ನನಗೆ ಹೆಸರೇನು, ನನ್ನ ಕಾರ್ಯ ಏನು ಏನು ಅಂತ. ಆವಾಗ ಹೇಳಿದ್ದು, ನಿನಗೆ ಹೆಸರು? ನನಗೆ ಹೆಸರು ತ್ರಿಲೋಕ ಸುಂದರಿ. ನಾನು ತ್ರಿಲೋಕ ಸುಂದರಿ. ಶಬ್ಬಾಸ್. ನಾವೆಲ್ಲ ಕೇಳಿದ್ದೆ, ಪ್ರಪಂಚದಲ್ಲಿ ಎಂತೆಂಥ ಸುಂದರಿಯನ್ನು ನೋಡಿದ್ದೇವೆ. ರಾಜ್ಯ ಸುಂದರಿ ನೋಡಿದ್ದೇವೆ, ಗ್ರಾಮ ಸುಂದರಿ ನೋಡಿದ್ದೇವೆ, ಇನ್ನೇನು ರಾಷ್ಟ್ರ ಸುಂದರಿ ನೋಡಿದ್ದೇವೆ, ವಿಶ್ವ ಸುಂದರಿಯನ್ನು ನೋಡಿದ್ದೇವೆ. ಈ ವಿಶ್ವ ಸುಂದರಿ ಅಂದ್ರೆ ಹೇಗೆ? ಹಾಗಿರ್ತಾರೆ ಗೊತ್ತುಂಟ? ಅಯ್ಯೋ, ತಮ್ಮಲ್ಲಿರುವಂತ ಕರವಸ್ತ್ರವನ್ನೇ ಸಿಕ್ಕಿದರೆ ಕೈಗೆ ಕೊಟ್ಟು ಮಾನ ಮುಚ್ಚಿಕೊಳ್ಳುವಷ್ಟು ಬಟ್ಟೆ ಇಟ್ಕೊಂಡು ತುಂಬಿದಂತಹ ಸಭೆಯಲ್ಲಿ ದೊಡ್ಡದಾದಂತೆ ವೇದಿಕೆಯನ್ನು ಏರಿ ಬೆಕ್ಕಿನ ನಡಿಗೆಯನ್ನು ನಡೆದು ಅದರಿಂದ ಎಲ್ಲರಿಂದ ಚಪ್ಪಾಳೆ ತಗೊಂಡು ಮುತ್ತಿನ ಕಿರೀಟ ತಲೆ ಮೇಲೆ ಹೊತ್ಕೊಂಡವರೇ ವಿಶ್ವ ಸುಂದರಿ. ಓ ಹಾಗೆ ವಿಶ್ವ ಸುಂದರಿ. ನಾ ಹಾಗಲ್ಲ. ಅವ್ರ ಬಟ್ಟೆನ ಅಷ್ಟು ಕಡಿಮೆ, ನೀನು ತ್ರಿಲೋಕ ಸುಂದರಿ, ನಿನಗೆ ಬಟ್ಟೆ ಬರ್ದಿತ್ತು. ಬಟ್ಟೆ ಹೆಚ್ಚಾಯ್ತು. ಹೌದೌದು. ಕಾರಣ ಉಂಟು, ನಾ ತ್ರಿಲೋಕ ಸುಂದರಿ ಅಲ್ವಾ. ಅದು ಸ್ಪರ್ಧಿಸಿ ನಾನು ಕಾಟವಲ್ಲ ಹೆಸರು. ನಿನಗೆ ಸ್ಪರ್ಧೆಯೂ ಇಲ್ಲ ಬಿಡು. ಹಾಗಾಗಿ ತ್ರಿಲೋಕ ಸುಂದರಿ ಅಂತ ಹೆಸರಿನಿಟ್ಟು ನಿರ್ದಿಷ್ಟವಾದಂತಹ ಕಾರ್ಯವನ್ನು ಸೂಚಿಸಿ ನನ್ನನ್ನು ನಾನು ಸೃಷ್ಟಿಸಿದ್ದಲ್ಲ. ನೀನು ಸ್ವೇಚ್ಛೆಯಿಂದ ಲೋಕ ಸಂಚಾರ ಮಾಡ್ತಾ ಇದ್ದೆ ಅಂತ ಕಳಿಸ್ಕೊಟ್ಬಿಟ್ಟ. ಒಂಜಾತಿ ಸುಳಿದು ಬಿಟ್ಟುಬಿಟ್ರೆ ನಿನ್ನ ಅದು ಬಸವ. ಹಾಗಲ್ಲ, ನನ್ನನ್ನು ಸ್ವೇಚ್ಛೆಯಿಂದ ಸ್ವೇಚ್ಛೆ ತಿರುಗಾಡಿಕೊಂಡಿರು. ಅಂದ್ರೆ ಬೇಕಾದವಾಗ ಅವನಿಗೆ ಉದ್ಯೋಗ ಯಾವ ಕೊಡಬೇಕು ಅಂತ ನಿನ್ನ ದೋಷ ಯಾವಾಗ ಕಳಿಸಿಕೊಳ್ಬಹುದು. ನನ್ನನ್ನು ಕಳಿಸಿಕೊಟ್ಟ. ಹಾಗೆ ತಿರುಗಾಡ್ಕೊಂಡು ವಿರಾಟನ ಈ ಕಡೆಗೆ ಬಂದವಳು. ನನಗೆ ಆಶ್ಚರ್ಯ ಅದಲ್ಲ, ನನ್ನನ್ನು ನೋಡಿದ ನಿನ್ನನ್ನು ನೋಡಿ ನನಗೆ ಆಶ್ಚರ್ಯ ಆಯ್ತು. ಯಾಕೆ? ಈ ಪ್ರದೇಶದಲ್ಲಿರುವವನು ಹಾಗಿಲ್ಲ ನೀನು. ನಿನ್ನ ಉಡುಗ ತೊಡುಗೆ ಮಾತುಗಳು ಪ್ರತಿಯೊಂದು ವಿಶಿಷ್ಟವಾಗಿದೆ. ಹಾಗಿದ್ರೆ ನೀನು ಯಾರು, ಇಲ್ಲಿ ಯಾಕೆ ಬಂದೆ? ಅದ್ರ ಜೊತೆಗೆ ನನ್ನನ್ನು ಕಣ್ಕೊಂಡು ಒಂದು ರೀತಿ ಬೆಳೆ ತಿನ್ನೋದಾಗಿ ಮಾಡುವುದಾಗಿದೆ, ಒಂದು ರೀತಿ ಹುಳಿ ತಿನ್ನೋದಾಗಿ ಬೆಳೆ ತಿನ್ನೋದಾಗಿ ಮಾಡ್ತೀನಿ. ಹೇಳ್ಬೋದ ನೀನು ಯಾಕಂತ? ಅಂದ್ರೆ ನಿನ್ನನ್ನು ನೋಡಿದಾಗ ನನಗನಿಸಿದ್ದು ಏನು ಗೊತ್ತಾ? ಸೋದೆನು ನಿನ್ನಯ ಕೀರ್ತಿಯನ್ನು ಪ್ರೀತಿಗಾಗಿ ನಾ ಸೋದೆನು ಸೋಲಿಕ್ಕೆ ನಾನ್ಯಾರು ಎನ್ನುವುದನ್ನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತೇನೆ. ವರ್ತಮಾನ ಕಾಲದಲ್ಲಿ ವೃದ್ಧಪುರವನ್ನು ಆಳುವಂತ ಅಲ್ಲಿ ಅಧಿಕಾರಿ ನಾನು ಶ್ವೇತಕುಮಾರ ಎನ್ನುವ ಹಾಗೆ. ನಾನು ವನವಿಹಾರ ಜಲಕೇಳಿಗೆಂದು ಹೊರಟು ಬಂದ ಹಾಗೆ ಬರುವರ್ತಾ ದೂರದಲ್ಲಿ ನಿನ್ನನ್ನು ಕಂಡೆ. ನಿನ್ನ ಕುರಿತಾಗಿ ಕೇಳುವಂತ ಕುತೂಹಲ ಹೆಚ್ಚಾಗಿ ಹತ್ತಿರಕ್ಕೆ ಬಂದೆ. ಜೊತೆಯಲ್ಲಿ ಯಾವ ಕ್ಷಣಕ್ಕೆ ನಿನ್ನನ್ನು ಕಣ್ಣು ಸೋತೆ. ಅಯ್ಯ, ಹೋರಾಟದಲ್ಲೋ ಸಾಮರ್ಥ್ಯದಲ್ಲೋ ಅಧಿಕಾರದಲ್ಲಿಯೋ ಸೋತವ ನಾನಲ್ಲ. ಸೋತೆನು ನಿನ್ನೀತರ ಸೊಬಗಿನ ರೀತಿಗಾಗಿ ಚದುರೆ. ಮನಸೋತದ್ದು ಅನುಮಾನವೇ ಇಲ್ಲ. ನಿನ್ನ ರೂಪು ಲಾವಣ್ಯವನ್ನು ಕಂಡು ನಿನ್ನನ್ನು ಕಂಡು ಪ್ರಾಮಾಣಿಕವಾಗಿ ಸೋತಂತ ನಾನು ಈಗೊಂದು ತೀರ್ಮಾನಕ್ಕೆ ಬಂದೆ. ಸೋತ ಮೇಲೆ ಮತ್ತಿನ್ನು ಎಂತ ಮಾಡುವುದು? ನಿನ್ನನ್ನು ಪಡೆಯಲೇಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವನ. ಅದಕ್ಕಾಗಿ ಅರಸನಾಗಿ ಬಯಸಿದವ ನಾನಿದ್ದೇನೆ. ನನ್ನವಳಾಗುವ ಭಕ್ತಿಯ
ಸುರಪದ ಮುಖ್ಯ ಸುರವರರೆಲ್ಲ ಸೌಂದರ್ಯಕ್ಕೆ ಸುರಪಾದ ಮುಖ್ಯ ಸುರವರರೆಲ್ಲ ಸೌಂದರ್ಯ ಸುರುಚಿರಾಲಂಕೃತಿಗೆ ಮರುಳಾಗುತ್ತಿಗರು ಸುರುಚಿರಾಲಂಕೃತಿಗೆ ಮರುಳಾಗುತ್ತಿಗರು ಇನಿದಿರೆ ನಿನ್ನ ಪಾಡನಗೇನು ಇನಿದಿರೆ ನಿನ್ನ ಪಾಡನಗೇನು ಮಾನನ ಮೊನೆಯಲ್ಲಿ ನುಡಿಯಾಗೆ ಕನತೆಯ ಕಣವೆ ಮಾನನ ಮೊನೆಯಲ್ಲಿ ನುಡಿಯಾಗೆ ಕನತೆಯ ಕಣವೆ ಸುರಪಾಲ ಮುಖ್ಯ ಪ್ರವರದನ್ನ ಸೌಂದರ್ಯ ಸುರುಚಿರಲಂಕೃತಿಗೆ ಮರುಳಾಗುತ್ತಿಗರು ಇನಿದೀರೆ ನಿನ್ನ ಪಾಡನಗೇನು ಮಾನನ ಮೊನೆಯಲ್ಲಿ ನುಡಿಯಾಗೆ ಕನತೆಯ ಕಣವೆ ಮೊನೆಯಲ್ಲಿ ನುಡಿಗೆ ಕನತೆಯ ಕಣವೆ ಅಯ್ಯೋ ದೇವರೇ ಮಾತಿನ ನಗುಗಳು ಅರ್ಥ ಆಗುದಿಲ್ಲ ಮೇಲಿನಿಂದ ಬಹಳ ಮೇಲಿಂದ ಬಂದು ಅಂದ್ರೆ ಸತ್ಯ ಹೇಳ್ತದೆ. ಹೌದು. ಹಾಗೆ ತಿರುಗಾಡ್ತಾ ಬರುವಾಗ ದೇವಲೋಕವನ್ನು ಹಾದು ಬಂದರು. ಆವಾಗ ದೇವೇಶಾದಿ ದೇವತೆಗಳ ಸಹಿತವಾಗಿ ಅಂದ್ರೆ ಕುಬೇರನ ಸಹ ಆದಿಯಾಗಿ ನನ್ನನ್ನು ಕಂಡು ಮೋಹಿಸುವುದಕ್ಕುಂಟಾದವರು ಅವರನ್ನು ನೀನು ತಿರಸ್ಕರಿಸಿ ಬಂದರು. ಒಳ್ಳೇದೇ ಆಯ್ತು, ಅದೇ ನಮ್ಗೆ ಸಿಕ್ಕಿಲ್ಲ. ಅಂದ್ರೆ ಮುಂದುವರಿದ್ದೇನೆ ಅಂತ ನಿನಗಾಗಿ ಬಂದದ್ದು. ಅಲ್ವಾ? ಇನ್ನು ಮುಂದುವರಿಕೊಂಡಪ್ಪ ನಾನು. ಹೌದೌದು. ಮತ್ತೊಂದು ಹೀಗೆ ತಿರುಗಾಡ್ತಾ ಬಂದ ನನ್ನನ್ನು ಕಂಡು ನೀನು ಮನ್ಮಥ ಅಣ್ಣಂತೆ ಅವ ಅರಸನಾಗಿರುವಂತಹ ನೀನು ಆ ವಯಸ್ಸು ಮಕ್ಕಳಾದ್ರೆ ಆದ್ರೆ ವಯಸ್ಸಿದ್ದನ್ನ ಪಡೆಯಬೇಕು. ಯಾವ ಮೌಲ್ಯವನ್ನು ಕೊಟ್ಟಾದ್ರೂ ಪಡೆಯಬೇಕು. ಅದೆಲ್ಲ ಅಂತ ಪ್ರಾಣ ಕೊಡ್ಬೇಕು. ಹೌದಾ? ಅದೆಲ್ಲ ಅಂತ ಬಯಸಬೇಕು. ಸುಮ್ಮನೆ ನಿನ್ನ ಕೈಗೆ ಸಿಗುವವರಲ್ಲ, ನಾ ಬರುವುದೂ ಇಲ್ಲ ಸಿಗುವುದೂ ಇಲ್ಲ. ಯಾರು? ನಾನು. ಅಷ್ಟ ಸೌಭಾಗ್ಯ ದೊರೆಗೆ ಅಷ್ಟ ಸೌಭಾಗ್ಯದೊಳಗೆ ಸೌಂದರ್ಯ ಪುಳಕಿದನು ಮೋಗದೊಳಗೆ ಸೌಂದರ್ಯ ಪುಳಕಿದನು ಮೋಗದೊಳಗೆ ಬಿಟ್ಟಿಲ್ಲ ಸುರಪಾಲಗೆ ನಾನೆಂಬುದಿಷ್ಟೊಮ್ಮೆಗೆ ಅಷ್ಟ ಸೌಭಾಗ್ಯದೊಳಗೆ ಏನು ದೇವತೆಗಳಿಗಿಂತ ನಾನು ಕಡಿಮೆ ಮಾನವಾಗಿದ್ದೀವಿ. ದೇವತೆಗಳಿಗಿಂತಲೇ ಹೆಚ್ಚಿನವನಾನೆ. ದೇವತೆಗಳಿಗೆ ನೀವು ಹವಿಸನ್ನು ಕೊಡುವುದರಿಂದಲೇ ಅವರು ದೊಡ್ಡವರಾಗ. ಅವರು ದೊಡ್ಡವರಾಗಿ ಹಾಗಿರುತ್ತ ನೀನಾಡಿದಂತ ಮಾತಿನ ಪ್ರಕಾರವಾಗಿ ಅದಕ್ಕೆ ಅಲ್ವಾ ಮೊದಲೆಲ್ಲ ದೊಡ್ಡ ಯಾಗ ಮಾಡುವುದು ಯಾಕೆ? ದೇವತೆಗಳನ್ನು ದೊಡ್ಡ ಮಾಡಲಿಕ್ಕೆ ಅಷ್ಟೇ. ಸುಮ್ಮನೆ ಅಲ್ಲ. ಒಟ್ಟಾರೆಯಾಗಿ ಮಾಡುವುದ ಆಗಾಗ ಯಾಗ ಯಜ್ಞಾದಿಗಳು ಯಾಕೆ ಕೇಳಿದ್ರೆ ಆ ಮೂಲಕವಾಗಿ ಅವರನ್ನ ತಲುಪಬೇಕು ಅಲ್ವಾ? ಯಜ್ಞ ಅಂತ ಕುಂಡದಲ್ಲಿ ಯಾಕೆ ಒಬ್ಬರಿ ಮುಖ ಹೌದು. ದೇವತೆಗಳ ಮುಖ ಯಾವುದು ಕೆಟ್ಟು ಬಾಯಿ ಯಾವುದು ಕೆಟ್ಟದಿಲ್ಲ. ಅಗ್ನಿ ಆ ಮೂಲಕವಾಗಿ ಅರ್ಪಿಸಿ ಅವರಿಗೆ ತಲುಪಿಸುವುದು ಮೂಲ. ಹೌದು. ಹಾಗಿರುತ್ತ ಇವತ್ತಿನ ದಿವಸ ನಾನು ನಿನ್ನ ಬಯಸಿದೆ ಎನ್ನುವ ಸಲುವಾಗಿ ಅಷ್ಟ ಸೌಭಾಗ್ಯದೊಳಗೆ ಪರಿಪೂರ್ಣವಾಗಿರುವಂತಹ ನಾನು ಈಗ ಒಬ್ಬ ಮಹಾರಾಜನಾಗಿ ನೀವು ಮಾತು ಕೇಳಿಬಹುದು. ಕೊಟ್ಟು ನಡೆಸುವ ಯೋಗ್ಯತೆ ಉಂಟು ಅಂತ ಅದಕ್ಕೆ ಎಷ್ಟನ್ನು ಕಟ್ಟಿಕೊಳ್ಳಬಹುದು. ಅದೊಂದು ಮಾತು ಉಂಟಂತ ಇಲ್ಲಿ ಭೂಲೋಕದಲ್ಲಿ ಅಲ್ವಾ? ಹಾಗಿರುತ್ತೆ. ನನಗೆ ಮದುವೆ ಆಗಿಲ್ಲ ಅಂತ ತಿಳಿಯುವುದು ಬೇಡ. ಆಗಿದೆ ನಂಗೆ ಒಂದು ಮದುವೆ ಆಗಿದೆ. ಮಾಡಬಹುದು. ನಮ್ಗೆ ಒಂದು ಮದುವೆ ಎಷ್ಟಾಗಬೇಕಾಗಿತ್ತು. ಅದೇ ಮಹಾರಾಜ ನಾವು ಒಂದು ಮದುವೆ ಆಗ್ತೇವೆ ಗೊತ್ತಾಗಿದೆ ಅಂತ ಹೇಳ್ಬೇಕು. ಅದೇ ಸದ್ಯಕ್ಕೆ ಒಂದಾಗಿದೆ. ಹೌದು. ಹೆಂಡತಿ ಮನೆಯಲ್ಲೇ ಇದ್ದ. ನಾನೀಗ ಹೊರಗಡೆ ಬಂದಿದ್ದೆ. ಅಂದ್ರೆ ಹೊರಗಡೆ ಹೋದರೆಲ್ಲ ಹೊರಗಡೆ ಹೋದಲೆಲ್ಲ ಬಂದನ್ನು ಕಟ್ಟಿಕೊಳ್ಳುವುದು ಅಂತಲ್ಲ. ನೀನು ಇಷ್ಟವಾದ ಕಾರಣದಿಂದಾಗಿ ನೀನನ್ನು ಕಟ್ಟಿಕೊಳ್ಳುವ ಆಲೋಚನೆ ಬಂದವರ. ಅದಕ್ಕಾಗಿ ಅಂಥ
ಬ್ರಹ್ಮಮಾನಸ ಪುತ್ರಿಯಾಗಿ ಬಂದಿರುವಂತ ನೀನು ಹ. ಯಾರನ್ನೂ ಮೆಚ್ಚಿಕೊಳ್ಳಿಲ್ಲ, ನನ್ನನ್ನು ನೋಡಿದಾಗ ನೀನು ಇಂಥದ್ದನ್ನ ಹೇಳ್ತೀಯ ಅಂತ ಆದ್ರೆ ನಿನ್ನನ್ನ ಪಡೆಯುವಲ್ಲಿ ಯಾವ ಮೌಲ್ಯವನ್ನು ತರುವುದಕ್ಕೆ ನಾನು ಸಿದ್ಧ. ಆದರೆ ಸೌಭಾಗ್ಯವೇ ನೀನೆಲ್ಲ ಮುನ್ನ, ಸೌಭಾಗ್ಯವೇ ನೀನೆಲ್ಲ ಮುನ್ನ, ನೀದಾರೆಯನ್ನು ಕೊಡು ಕೂಡಲ ವಿನೋದರಿಂದಲಿರದಿರಲು. ನೀನ್ ಕಷ್ಟಪಡ್ಬೇಡ. ಅಲ್ಲ, ನಾವು ಪಡೆದುಕೊಳ್ಳಬೇಕು ಅಂತಂದ್ರೆ ಹಾಗೆ ನಾವು ಹೇಳುವುದಿಲ್ಲ, ನಾವು ಬಾಯಿ ಬಿಟ್ಟು ಆಡಿದೆವು ಅಂತಂದ್ರೆ ಪಡೆದುಕೊಳ್ಳುವಲ್ಲಿ ಎಂತ ತ್ಯಾಗಕ್ಕೂ ಸಿದ್ಧ. ದೇವರಪ್ಪದವಳು ಅದು ನಾನು ಈಗ ಬಂದದ್ದು. ಹೌದು ರಾಯ ಪ್ರತ್ಯಕ್ಷ ದೇವತಾ ಅಂತ ಹೌದು. ನೀನು ಮಾತಾಡ್ತಾ ಅಂತಾರೆ ಹ. ಅದನ್ನ ನೆನೆಸಿಕೊಳ್ಳುವುದು ಕರ್ತವ್ಯವಾಗಿ. ಜಾತಿ ಕೀರ್ವಾಣ ಇದ್ದಾಗಿರೋದು. ಆದ್ದರಿಂದ ಒಟ್ಟು ಸುಲಭದಲ್ಲಿ ನಾನು ವಶವಾಗುವುದು. ನಾನು ಯೋಚನೆ ಮಾಡುವುದನ್ನು ಈಗ ನಿನಗೊಂದು ಮದುವೆ ಆಗಿದೆ, ಹ. ಈಗ ತಿರುಗಾಟ ಬಂದಿದ್ದೀಯ, ಹೌದು. ನನ್ನನ್ನು ಮುಡಿಬಾಯಿಸಿದೆಯಾ, ಹೌದು. ಬಹುಶಃ ನೀನು ತಿರುಗಾಟ ವರ್ಷಕ್ಕೆ ನಿಲ್ಲುವುದಿಲ್ಲ. ಮತ್ತು ಮುಂದೆ ಇನ್ನು ಕೆಲವರು ತಿರುಗಾಟ ಮಾಡುವ ಹಾಗಿದ್ದೀಯ, ಹ. ಗುರುವರು ತಿರುಗಾಟಕ್ಕೆ ಹೋದವು ಮತ್ತೊಬ್ಬರು ನೋಡ್ಕೊಂಡು ನಿನ್ನನ್ನು ನೋಡ್ಕೋತಿದ್ದೇನೆ ಅಂತ ಹೇಳಿದ್ರೆ ನಮ್ಗೆ ಕಥೆ ಅಂತ ನೋಡು, ಸದ್ಯಕ್ಕೆಲ್ಲ ನಾನು ನಿರೀಕ್ಷೆ ಮಾಡಿದ ಪ್ರಕಾರವಾಗಿ ಇಂಥ ಚಂದಲ್ಲ ಮತ್ತೆ ಸಿಗುವುದಿಲ್ಲ ಎನ್ನುವ ವಿಶ್ವಾಸ ಬರ್ಕೊಂಡು ಅದೆಲ್ಲ ಬೇರೆ ಹೇಳಬೇಕಾದ್ರೆ ಕೆಲವು ವರ್ಷ ಹೇಗಾಗ್ತದೆ ಅಂತ. ಇದು ಒಂದು ಚಂದ ನಮ್ಮಲ್ಲಿ ಯಾವತ್ತೂ ಇರಿಸಿಕೊಳ್ಳುವ ಎನ್ನುವ ಪ್ರಯತ್ನ. ಆದ್ರೂ ಒಂದು ನೀವು ಮತ್ತೊಂದು ಬರಬಾರ್ದು ಅಂತ ನಮ್ದೇನು ಆಕ್ಷೇಪ ನಿನ್ನ ನೋಡ್ರೆ ಗೊತ್ತಾಗ್ತದೆ. ನಾವು ಭದ್ರತೆ ಮಾಡ್ಕೊಳ್ಬೇಕು ಅಂತ ಆದ್ರೆ ಆದ್ರೆ ಏನು ಅದು ಆಮೇಲೆ ಈಗ ಏನು ತಂದು ಮತ್ತೊಂದು ಮಾತು ಮೊದಲು ನಮ್ಮ ಭದ್ರತೆ ಆಗ್ತದೆ. ನಿಂಗೆ ಮತ್ತೆ ಯಾರು ಬಂದ್ರು ನಮ್ಗೆ ಸಂತೋಷ ಇಲ್ಲ. ಅಲ್ಲ ಅದು ಅರ್ಥಾಗ್ಬೇಕು. ನಮ್ಮ ಭದ್ರತೆ ನಾವು ಯಾರೇ ಬರಲಿ ತೊಂದರೆ ಮಾಡ್ಕೊಳ್ಳೋದೇ ಇಲ್ಲ. ಅಲ್ಲ ಗೊತ್ತಿ ಅಂದ್ರೆ ಒಂದು ಈಗ ಎಷ್ಟು ಕಥೆ ಮಾಹಿತಿ ತೊಂದರೆ ಮಾಡ್ಕೊಳ್ಳೋದಿಲ್ಲ, ತೊಂದರೆ ಕೊಡುವುದಂತ ಇಲ್ಲವೇ ಇಲ್ಲ. ಹೆಣ್ಣು ಮಕ್ಕಳಿಗೆ ಅಂಥದ್ದು ಮಾತು ಆವಾಗ ತೊಂದರೆ ತಪ್ಪಿಕೊಂಡೇ ಬಿಡ್ತೇನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಪರಿಮಾಣಕ್ಕೆ ಬೇಡ ಅಂತ ಅದು ಸುತ್ತುವರೆದು ಬರ್ತಾರೆ. ಹೌದು, ಹಾಗಾಗಿ ನಿರೀಕ್ಷಿತ ಭದ್ರತೆ ಮಾಡ್ಕೊಳ್ಳೋದು. ಈಗ ಎಷ್ಟು ಅಂತ ತೀರ್ಮಾನ ಮಾಡಿದೆ ನಾನು. ನಿಂದ ದೇಶ ಕೋಶ ಒಕ್ಕಟ ಭಂಡಾರಾದಿಗಳನ್ನೆಲ್ಲ ಇವತ್ತು ಮಾತಾಡ್ಕೊಂಡು ನಾಳೆ ಮತ್ತೆ ಬೇರೆ ಮಾತಾಡ್ಬಾರ್ದು. ಅಲ್ಲಿ ಇಲ್ಲವೇ ಇಲ್ಲ. ನೀವು ಮಾಡಿದ ಮಾತು ನಮ್ದು ವ್ಯವಹಾರ ಆಗುತ್ತೆ. ನೀವು ಮಾತು ಬದಲಿಸ್ತೀರ, ನಮ್ದು ಮಾತು ಬದಲು ಎಷ್ಟೇ ಅಷ್ಟೇ. ಇದು ಬಿಡು ಪ್ರಶ್ನೆ ಇಲ್ಲ. ನಿಮ್ಮ ಮಾತು ನಮಗೆ ನೆನಪಿರ್ತದೆ. ನೆನಪಿಟ್ಕೊಳ್ಳೋದು ಅಯ್ಯ ನಿನ್ನ ದೇಶ ಕೋಶ ಒಕ್ಕಸ ಭಂಡಾರಾದಿಗಳನ್ನ ನಾನು ಕೇಳಿದ ಸಮಯಕ್ಕೆ ಅಂದ್ರೆ ಈಗ ಅಂತಲ್ಲ, ನಾನು ಕೇಳಿದ ಸಮಯಕ್ಕೆ ಧಾರಾಪೂರ್ವಕವಾಗಿ ನಾನು ಕೊಡ್ಬೇಕು. ಒಟ್ಟು ಕೊಡುವುದಲ್ಲ. ಆ ಧಾರಾಪೂರ್ವಕ ಹಾಗೂ ನೀನು ಕೊಟ್ಟು ಹೋಗಿ ನೋಡ್ಬೇಕು. ಓ ಹಾಗೆ ಅಂದ್ರೆ ಅಷ್ಟು ಗಟ್ಟಿ ನೀವು ಮಾಡ್ತೀಯ ಅಂತ ಆದ್ರೆ ಹಾ ಇತ್ತೆದಿರೋ ಭಾಷೆಯೋ ನಾನಿತ್ತೆದಿರೋ ಭಾಷೆಯೋ ನಿನಗೆ ಸಮಸ್ತ ಭಾಗ್ಯದ ಧರೆಯೋ ನಿನಗೆ ಸಮಸ್ತ ಭಾಗ್ಯದ ಧರೆಯೋ ಉದಾತ್ತತೆಯೋ ಒಲಿದೆಲ್ಲರಮಿಸೋ ಉದಾ ಭಾಷೆಯ ಯೋಚನೆ ಮಾಡುವ. ನೀನು ಇಷ್ಟು ಗಟ್ಟಿ ಮಾಡ್ಕೊಳ್ತೀಯ ಅಂತಾದ್ರೆ ನಮ್ಮಲ್ಲಿ ಇರಿಸಿಕೊಳ್ಳುವಲ್ಲೂ ನಾವು ಅಷ್ಟೇ ಬಂಧನಕ್ಕೊಳಗಾಗಿ ಮಾತಾಡ್ಕೊಳ್ತೇವೆ. ಹಾಗೆ ಹೇಗೆ ನೀನು ಎಣಿಸಿದ ಕಾಲಕ್ಕೆ, ನೀನು ಕೇಳಿದ ಕಾಲಕ್ಕೆ ನನ್ನಲ್ಲಿರುವಂತ ಸಮಸ್ತ ಧಾರಣಿಯನ್ನ, ನನ್ನ ಒಕ್ಕಸ ಭಾಂಡಾರವನ್ನ, ಪೀಠವನ್ನ, ಮುದ್ರೆ ಉಂಗುರವನ್ನ, ಪಟ್ಟದ ಕತ್ತಿಯನ್ನ ನಾನು ಕೊಟ್ಟೆ. ಆ ಬಾಯಿ ಹೇಳೋದಾಗಿಲ್ಲ. ಕೊಟ್ಟೆ. ಆ ಬಾಯಿ ಮಾತಿನ ಭರವಸೆ ಕಳ್ಕೊಂಡಿದ್ದೇವೆ. ನಮ್ಗೆ ಕೊಯ್ ಕೊಟ್ಟೆ. ಅದು ಕೊಯ್ ಕೊಟ್ಟೆ ಮದುವೆ. ನಮ್ಮ ಕೈ ಮೇಲೆ ನಿಮ್ಮ ಕೈ ಬರಬೇಕು. ಕೈ ಮೇಲೆ ಕೈ ಇಟ್ಟು ಅಂದ್ರೆ ಒಬ್ಬನೇ ಉಂಟಂತೆ ಕೈಗೆ ಹೌದಾ? ಕೈ ಸಾಕ್ಷಿ ಅದು ಹಾಗೆ. ಹಾಗೆ ಹಾ ಹಾ ಕೈ ಮೇಲೆ ಕೈ ಇಟ್ಟು ಭರವಸೆಗೆ ಬೇಕಾಗಿ ಇದೋ ಕೈಯೇ ಇಷ್ಟು ಮೃದು. ಮನಸ್ಸು ಬರುವುದಿಲ್ಲ. ಈಗ ನಮ್ಮೂರಿಗೆ ಊರಿನ ಬರುವುದಿಲ್ಲ. ಹಾ? ಏನ್ ಆಗುವುದಿಲ್ಲ. ನಮ್ಮನೆಗೆ ನಾ ಇಲ್ಲೇ ಅರಮನೆ ಉಂಟು. ಅರಮನೆ ಇಲ್ಲೇ ಮಾಡ್ತೇನೆ ನಾನು. ಹೌದಾ? ಇಡೀ ಲೋಕ ಸೃಷ್ಟಿ ಮಾಡುವ ಬ್ರಹ್ಮನ ಮಗಳು ಒಂದು ಅರಮನೆ ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ ನನ್ನ ಹತ್ರ ಆಗಿದ್ರೆ. ಹಾಗಿದ್ರೆ ನಮಗೆ ಖರ್ಚು ಕಡಿಮೆ. ಇಲ್ಲೇ ಒಂದು ಅರಮನೆ ನಿರ್ಮಿಸಿ ಹಾ. ಇಲ್ಲೇ ಇಲ್ಲೇ ಇಟ್ಬಿಡೋಣ. ನೀನು ಸಂಕಲ್ಪಿಸ್ತೀಯ ಅಂತ